ಎಲ್ರಿಗೂ ನಮಸ್ಕಾರ. ಈ ದೇವಸ್ಥಾನಗಳಲ್ಲಿ ಸಿಗುವ ಪ್ರಸಾದ ಎಲ್ಲ ಉಂಟಲ್ಲ, ನಮಗೆ ತುಂಬ ಇಷ್ಟ ಇರ್ತದೆ. ಅಂಥದ್ರಲ್ಲಿ ಕೆಲವು ದೇವಸ್ಥಾನಗಳು ಆ ಪ್ರಸಾದಕ್ಕಂತೇಳಿ ತುಂಬ ಫೇಮಸ್ ಆಗಿರ್ತದೆ, ತುಂಬ ಪ್ರಸಿದ್ಧಿಯಾಗಿರ್ತದೆ. ಅಂಥದ್ರಲ್ಲೊಂದು ಈ ತಿರುಪತಿಯ ಲಡ್ಡು ಪ್ರಸಾದ. ಸಾಮಾನ್ಯ ಲಡ್ಡುಗಳಿಗಿಂತ ಸ್ವಲ್ಪ ದೊಡ್ಡ ಸೈಜದ್ದು ಲಡ್ಡು ಸಿಗ್ತದೆ ಅಲ್ಲಿ, ತುಂಬಾ ಒಂದು ರುಚಿಯಾಗಿರ್ತದೆ. ಅದನ್ನು ಇವತ್ತು ನಾನು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲಾಗಿ ನಮಗೆ ಮನೆಯಲ್ಲಿ ಶುದ್ಧ ತುಪ್ಪ ಬಳಸಿ ಹೇಗೆ ತಿರುಪತಿಯ ಲಡ್ಡು ಮಾಡ್ಬೋದು ಅಂತೇಳಿ ಇವತ್ತು ಹೇಳಿಕೊಡ್ತಾ ಇದ್ದೆ. ಓಕೆ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ನಾವು ಬೂಂದಿ ರೆಡಿ ಮಾಡುವ. ಅದಕ್ಕೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದಕ್ಕೆ ಅರ್ಧ ಗ್ಲಾಸ್ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಲ್ಲಿಯೂ ನಮಗೆ ನೀರು ಹಾಕಲಿಕ್ಕಿಲ್ಲ, ಇದು ಹಾಲಿನಲ್ಲಿ ನಾವು ಬೂಂದಿ ರೆಡಿ ಮಾಡಲಿಕ್ಕೆ. ಸರಿಯಾಗಿ ಒಂದು ಈ ಸಕ್ಕರೆ, ಅಕ್ಕಿ ಹಿಟ್ಟು, ಹಾಲು ಎಲ್ಲ ಸರಿ ಒಂದು ಮಿಕ್ಸ್ ಆಗಲಿ, ಸಕ್ಕರೆ ಕೂಡ ಕರಗಲಿ. ಇನ್ನಿದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಇನ್ನೊಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೇನೆ. ಸರಿ ಮಿಕ್ಸ್ ಮಾಡುವ. ನಮಗೆ ಒಂದು ಬೂಂದಿ ಹಾಕಲಿಕ್ಕೆ ಬೇಕಾದಷ್ಟು ಹದದಲ್ಲಿ ನಾವು ಇದನ್ನು ರೆಡಿ ಮಾಡಿದರೆ ಆಯಿತು. ನಮ್ಮದು ಬೂಂದಿಯದ್ದು ಇದು ಬ್ಯಾಟರ್ ರೆಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಅರ್ಧ ಗಂಟೆಗೆ ಮುಚ್ಚಿ ಇಡ್ತೇನೆ ನಾನು. ಇದು ನಾನು ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೇನೆ, ಎಣ್ಣೆ ಎಲ್ಲಿ ಬಳಸ್ತಾ ಇಲ್ಲ. ಇದು ಸಾಮಾನ್ಯವಾಗಿ ತುಪ್ಪದಲ್ಲೇ ಇದನ್ನು ರೆಡಿ ಮಾಡಲಿಕ್ಕೆ ಈ ಒಂದು ಲಡ್ಡು. ಮೊದಲಿಗೆ ನಾವು ತುಪ್ಪ ಹಾಕುವ. ತುಪ್ಪ ಜಾಸ್ತಿ ಆಗ್ತಾ ಇಲ್ಲ, ಜಾಸ್ತಿ ಹಾಕೋದು ಬೇಡ ಅಂತೇಳಿ, ಯಾಕೆಂದರೆ ನಂತರ ಉಳಿದ್ರೆ ಅದೆಂತಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಜಾಸ್ತಿಯಾಗಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಲಾಸ್ಟಿಗೆ ಉಳಿದ ತುಪ್ಪವನ್ನು ಉಂಟಲ್ಲ, ನಾವು ಲಡ್ಡು ಮಿಕ್ಸ್ ಮಾಡುವಾಗನೇ ಅದಕ್ಕೆ ಹಾಕಿದರೆ ಆಯಿತು. ಈ ಥರ ನಮ್ಮದು ಈ ಜಾಲಿ ಉಂಟಲ್ಲ, ಇದಕ್ಕೆ ಹಾಕುವ. ಇದರಲ್ಲೇ ಮಾಡ್ಬೋದು ನಮಗೆ ಆರಾಮದಲ್ಲಿ. ಬೂಂದಿ ಹಾಕಲಿಕ್ಕೆ ಬೇರೆ ಎಂತ ಬೇಡ ಸಪ್ರೇಟ್. ಸ್ವಲ್ಪ ಹೀಗೆ ಅಲುಗಾಡಿಸಿದರೆ ಆಯಿತು. ಒಳ್ಳೆ ಬಿಸಿ ಇರಬೇಕು ತುಪ್ಪ, ಇಲ್ಲದ್ರೆ ಅಡಿಯಲ್ಲಿ ಹೋಗಿ ಎಲ್ಲ ಬಾಕಿ ಆಗ್ತದೆ. ಜಾಸ್ತಿ ಫ್ರೈ ಮಾಡೋದು ಬೇಡ ನನಗೆ, ಎಂತ ಕ್ರಿಸ್ಪಿ ಆಗಬೇಕು ಅಂತ ಹೇಳಿಲ್ಲ, ಸ್ವಲ್ಪ ಸಾಫ್ಟ್ ಇದ್ದರೆ ಆಯಿತು. ಆಯಿತು, ತೆಗೆಯುವ ಇದನ್ನು. ಆಯಿತು, ಇನ್ನು ಸಕ್ಕರೆ ಪಾಕ ರೆಡಿ ಮಾಡುವ. ಇಲ್ಲಿ ನಾನು 1 ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೇನೆ, ಅರ್ಧ ಕಪ್ ನೀರು ಇದಕ್ಕೆ. ಇನ್ನು ಸ್ವಲ್ಪ ಏಲಕ್ಕಿ ಮತ್ತು ಲವಂಗದ್ದು ಹುಡಿ, ಪಾಕ ಸ್ವಲ್ಪ ದಪ್ಪವಾಗಬೇಕು. ಸಕ್ಕರೆ ಪಾಕ ಸ್ವಲ್ಪ ದಪ್ಪ ಆಗ್ತಾ ಬರುವ ಹಾಗೆ ಉಂಟಲ್ಲ, ನಾವು ನಮ್ಮ ಬೂಂದಿ ಉಂಟಲ್ಲ ಅದನ್ನು ಹಾಕುವ. ಮಿಕ್ಸ್ ಮಾಡೋದೇ ಇದನ್ನೇ. ಆಯಿತು, ನಮ್ಮದು ಬೂಂದಿ ಸಕ್ಕರೆ ಪಾಕದೆಲ್ಲ ಮಿಕ್ಸ್ ಆಗಿ ರೆಡಿಯಾಗಿದೆ. ಇನ್ನಿದನ್ನು ಮಿಕ್ಸಿಯಲ್ಲಿ ಒಂದು ರಫ್ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದು ಮಾಡುವ. ಮಿಕ್ಸಿಯಲ್ಲಿ ಹುಡಿ ಮಾಡಿ ಎಲ್ಲ ರೆಡಿ ಮಾಡಿದ್ದೇನೆ. ಇದಕ್ಕೇನು ಕಲ್ಲು ಸಕ್ಕರೆ ಹಾಕುವ, ಒಂದು ಸ್ವಲ್ಪ. ತುಪ್ಪದಲ್ಲೇ ಹುರಿದ ಗೋಡಂಬಿ ಮತ್ತು ದ್ರಾಕ್ಷೆ, ಏನು ಆಗ ಹೇಳಿದ ಹಾಗೆ ಬೂಂದಿ ಫ್ರೈ ಮಾಡುವಾಗ ಉಳಿದಂಥ ತುಪ್ಪ ಅಂತ ಉಂಟು, ಅದನ್ನು ಸಾಕ್ತೇನೆ ಇದಕ್ಕೆ. ಸರಿಯಾಗಿ ಮಿಕ್ಸ್ ಮಾಡುವ. ಇನ್ನು ಲಡ್ಡು ಮಾಡುವ. ಇದಕ್ಕೆ ಗ್ಲೌಸ್ ಹಾಕಿದೆ ನಾನು, ಯಾಕೆಂದರೆ ಫುಲ್ಲು ಕೈಯಲ್ಲೆಲ್ಲ ತುಪ್ಪ ಹಾಕ್ತದೆ, ತುಂಬ ವೇಸ್ಟ್ ಸಾಕ್ತದೆ ಕೈಯಲ್ಲೆಲ್ಲ ಅಂಟಿದ್ರೆ. ನೋಡಿ, ಲಡ್ಡು ರೆಡಿಯಾಗಿದೆ. ಸ್ವಲ್ಪ ದೊಡ್ಡ ಸೈಜದ್ದು ಲಡ್ಡು. ಈ ಸೈಜಲ್ಲಿ ನಮಗೆ ಒಂದು 4-5 ಸಣ್ಣ ಸೈಜದ್ದು ಲಡ್ಡು ಮಾಡ್ಬೋದು. ಈ 1 ಕಪ್ ಕಡಲೆ ಹಿಟ್ಟಿನಲ್ಲಿ 2 ಇಷ್ಟು ದೊಡ್ಡ ಸೈಜದ್ದು ಲಡ್ಡು ಆಗಿದೆ. ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೇನೆ. ಇಷ್ಟ ಆದ ವೀಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಐಟಮನ್ನು ಟ್ರೈ ಮಾಡಿ ಮನೆಯಲ್ಲಿ, ನಂತರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಒಳ್ಳೆಯದಾಗಿದೆ ಅಂತಿಲ್ಲ ಅಂತೇಳಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ವೀಡಿಯೋಲಿ ಸಿಗುವ. ನಮಸ್ಕಾರ.